हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಭಗದತ್ತ ಯಾವ ವಿತ್ತೇಶ ಅಂದ್ರೆ ಕುಬೇರ ಅವರು ನರಕಾಸುರನ ಮಗನಾಗಿ ಭಗದತ್ತ ಎನ್ನುವಂತಹ ಮಹಾಪರಾಕ್ರಮಿಯಾಗಿ ಹುಟ್ಟಿದ್ದ. ಅದೇ ರೀತಿಯಾಗಿ ಅವನಲ್ಲಿ ರುದ್ರದೇವರ ವಿಶೇಷವಾದಂತಹ ಆವೇಶ ಇತ್ತು, ಅದರಿಂದ ಇನ್ನಷ್ಟು ಬಲಿಷ್ಠನಾಗಿದ್ದ ಅಂತ ಇಷ್ಟು ವಿಚಾರಗಳನ್ನ ಕೇಳಿದ್ವಿ. ಅದಾದ ಮೇಲೆ ಶಿನಿ ಎನ್ನುವಂತ ಒಬ್ಬ ಪರಾಕ್ರಮಿ ಯಾದವ, ಅವನಿಗೊಬ್ಬ ಮಗ ಇದ್ದ ಸತ್ಯಕ ಅಂತ. ಆ ಸತ್ಯಕನಲ್ಲಿ ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ ಯುಯುಧಾನ ಅನ್ನುವಂಥ ಹೆಸರಿನಿಂದಾಗಿ ಅವತಾರ ಮಾಡಿದ. ಜೊತೆಗೆ ಅವನಲ್ಲಿ ಗರುತ್ಮತೋಂಶೇನ, ಗರುತ್ಮತ್ ಅಂತ ಹೇಳಿ ಗರುಡ, ಅವನ ಆವೇಶ ಇತ್ತು. ಇವನೇ ಸಾತ್ವಿಕಿ ಅಂತ. ಸಾಮಾನ್ಯವಾಗಿ ಯಾದವರ ಒಂದು ಯುದ್ಧದ ವಿಚಾರ ಅಂತ ಬಂದರೆ, ಭಾಗವತದಲ್ಲಿ ಆಗಲಿ ಮಹಾಭಾರತದಲ್ಲಿ ಆಗಲಿ, ಯಾದವರು ಯುದ್ಧ ಮಾಡ್ತಾ ಇದ್ರು ಅಂತ ಬಂದ್ರೆ ಮೊದಲು ಬರುವಂತ ಹೆಸರು ಸಾತ್ವಿಕಿ ಅಂತ. ಅಂದ್ರೆ ಒಳ್ಳೆ ಪರಾಕ್ರಮಿಯಾಗಿದ್ದ, ಅಷ್ಟೇ ಉತ್ಸಾಹಿಯಾಗಿದ್ದ. ಒಳ್ಳೆ ಉತ್ಸಾಹಿಯಾದಂತಹ ಪರಾಕ್ರಮಿಯಾದಂತಹ ಯುವಕ. ಯುದ್ಧ ಅಂತ ಹೇಳಿದ್ರೆ ಮುಂದಿರ್ತಾ ಇದ್ದ ಸಾತ್ವಿಕಿ ಹಾಗೆ ಕೃತವರ್ಮ ಇಬ್ಬರೂ ಕೂಡ ಒಳ್ಳೆ ಪರಾಕ್ರಮಶಾಲಿಗಳಾಗಿ ಯುದ್ಧದಲ್ಲೂ ಕೂಡ ನೈಪುಣ್ಯವನ್ನು ಪಡೆದುಕೊಂಡಂತ ವ್ಯಕ್ತಿಗಳು. ಅದರಲ್ಲಿ ಸಾತ್ವಿಕಿ ಯುಯುಧಾನ ಯಾರು ಅಂತ ಹೇಳಿದ್ರೆ ಅವನು ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ ಅಂತ. ಇಷ್ಟು ವಿಚಾರವನ್ನ ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಇಂದಿನಿಂದ 234ನೇ ಶ್ಲೋಕ ಪ್ರಾರಂಭ. ಯಸ್ ಸಂವಹೋ ನಾಮ ಮರುತ್ತದಂಶಃ ಚಕ್ರಸ್ಯ ವಿಷ್ಣೋಶ್ಚ ಬಭೂವ ತಸ್ಮಿನ್. ಯದೂಶ್ವಬೋಧ್ ಹೃದಿಕೋ ಭೋಜವಂಶೇ ಸ್ಥಿತಃ ಪಕ್ಷಸ್ತಸ್ಯ ಋತೋ ಬಭೂವ. ಪದಚ್ಛೇದ. ಯಹ ಸಂವಹಃ ನಾಮ ಮರುತ್ ತದಂಶಃ ಚಕ್ರಸ್ಯ ವಿಷ್ಣೋಃ ಚ ಬಭೂವ ತಸ್ಮಿನ್. ಯದೂಷು ಅಭೂತ್ ಹೃದಿಕಃ ಭೋಜವಂಶೆ ಸಿತಃ ಪಕ್ಷಃ ತಸ್ಯ ಸುತಃ ಬಭೂವ. ತಸ್ಮಿನ್ ಅಂದ್ರೆ ಅವನಲ್ಲಿ ಅಂತೆ ಯುಯುಧಾನನಲ್ಲಿ, ಸಾತ್ವಿಕೆಯಲ್ಲಿ. ಸಂವಹೋ ನಾಮ ಮರುದ್ದೇವತೆಗಳಲ್ಲಿ ಒಬ್ಬ ಸಂವಹ ಅಂತ, ಅವನ ಅಂಶ ಯುಯುಧಾನನಲ್ಲಿ ಇತ್ತು. ಯುಯುಧಾನ ಅಂತ ಸಾತ್ಯಕನ ಮಗ ಸಾತ್ವಿಕಿ ಅಂತ. ಸಾತ್ವಿಕೆಯಲ್ಲಿ ಸಂವಹ ಎನ್ನುವಂತಹ ಮರುದ್ದೇವತೆಯ ಅಂಶ ಇತ್ತು. ಅದೇ ರೀತಿಯಾಗಿ ವಿಷ್ಣೋಶ್ಚ ಚಕ್ರಸ್ಯ ಅಂಶಃ, ಪರಮಾತ್ಮನ ಕೈಯಲ್ಲಿದ್ದಂತಹ ಚಕ್ರದ ಅಂಶಗಳು ಇವನಲ್ಲಿ ಇದ್ದು, ಸಾತ್ವಿಕೆಯಲ್ಲಿ ಯುಯುಧಾನನಲ್ಲಿ. ಹೀಗೆ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಗರುಡನ ಅಂಶ, ಮರುತ್ ಸಂವಹ ಎನ್ನುವಂತ ಮರುತ್ತಿನ ಅಂಶ ಮತ್ತು ವಿಷ್ಣು ಚಕ್ರದ ಅಂಶಗಳು, ಇಷ್ಟೆಲ್ಲಾ ಸೇರಿಕೊಂಡು ಮಹಾಪರಾಕ್ರಮಿಯಾಗಿ ಆ ಸಾತ್ವಿಕಿ ಅನೇಕ ಯುದ್ಧಗಳಲ್ಲಿ ಹೋರಾಡಿದ. ಮುಂದೆ ಮಹಾಭಾರತ ಯುದ್ಧದಲ್ಲೂ ಕೂಡ ಹೋರಾಡ್ತಾರೆ ಈ ಸಾತ್ವಿಕಿ ಮತ್ತು ಮುಂದೆ ಬರುವಂತ ಕೃತವರ್ಮ ಇಬ್ಬರು. ಆದ್ರೆ ದುರ್ಯೋಧನ ಪಕ್ಷದಲ್ಲಿ ಹೋರಾಡ್ತಾರೆ. ಯಾಕಂತ ಹೇಳಿದ್ರೆ ಕೃಷ್ಣನ ಹತ್ರ ಅರ್ಜುನ ಮತ್ತು ದುರ್ಯೋಧನ ಒಂದು ಕೇಳ್ತಾರೆ,
ನಮಗೆ ಬೇಕು ಅಂತ. ಆವಾಗ ಕೃಷ್ಣ ಮೊದಲ ಆಪ್ಷನ್ ಅನ್ನ ಅರ್ಜುನನಿಗೆ ಕೊಡ್ತಾನೆ. ಅರ್ಜುನ ಕೇಳ್ತಾನೆ, ನೀನು ಸಿಕ್ಕರೆ ಸಾಕು ಅಂತ. ಕೃಷ್ಣ ಹೇಳಿರ್ತಾನೆ, ಎರಡು ಆಪ್ಷನ್ ಇರುತ್ತೆ ಒಟ್ಟು. ಒಂದು ಕಡೆ ನಾನು ಇರ್ತೇನೆ, ಕೃಷ್ಣ ಇರ್ತೇನೆ, ಆದ್ರೆ ನಾನು ಯುದ್ಧ ಮಾಡೋದಿಲ್ಲ. ಇನ್ನೊಂದು ಕಡೆ ನನ್ನ ಅಪಾರವಾದಂತಹ ನಾರಾಯಣಿ ಸೈನ್ಯ, ಯಾದವರ ಸೈನ್ಯ ಇರುತ್ತೆ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅರ್ಜುನ ಕೃಷ್ಣನನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ. ದುರ್ಯೋಧನಿಗೆ ಅದೇ ಬೇಕಿತ್ತು, ಅಪಾರ ಸೈನ್ಯ ಬೇಕಿತ್ತು, ಸೈನ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ. ಹಾಗಾಗಿ ಸಹಜವಾಗಿ ಈ ಸಾತ್ಯಕಿ ಅವರೆಲ್ಲರೂ ಕೂಡ ದುರ್ಯೋಧನ ಪಕ್ಷದಲ್ಲಿ ಇದ್ದುಕೊಂಡು ಯುದ್ಧ ಮಾಡ್ತಾರೆ. ಆದ್ರೆ ಅವರು ಯುದ್ಧದಲ್ಲಿ ಸಾಯೋದಿಲ್ಲ, ಮುಂದೆನೂ ಇರ್ತಾರೆ. ಹೀಗೆ ಯುಧಾನ ಸಾತ್ಯಕಿ ಒಳ್ಳೆ ಪರಾಕ್ರಮಶಾಲಿಯಾಗಿದ್ದ ಅಂತ. ಅದಾದ ಮೇಲೆ ಆ ಯಾದವರಲ್ಲಿ ಇನ್ನೊಬ್ಬ ಇದ್ದ, ಯದುಷು ಅಭೂತು ಹೃದಿಕಃ ಭೋಜವಂಶೆ. ಯಾದವರಲ್ಲಿ ಇನ್ನೊಂದು ವಂಶ ಭೋಜವಂಶ ಅಂತ. ಅದರಲ್ಲಿ ಹೃದಿಕ ಎನ್ನುವಂತ ಒಬ್ಬ ಯಾದವ ಇದ್ದ. ಆ ಹೃದಿಕ ಎನ್ನುವಂತಹ ಯಾದವನಿಗೆ ಸಿತಪಕ್ಷ, ಸಿತ ಅಂತಂದ್ರೆ ಬಿಳಿ, ಶುಕ್ಲ ಸಿತ ಅಂದ್ರೆ ಬಿಳಿ ಅಂತ ಅರ್ಥ. ಶುಕ್ಲ ಪಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ ಸುತಃ ಬಭುವ, ಮಗನಾಗಿ ಹುಟ್ಟಿದ. ಸತ್ಯಕನಿಗೆ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಮಗನಾಗಿ ಹುಟ್ಟಿದ. ಈ ಹೃದಿಕನಿಗೆ ಶುಕ್ಲ ಪಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ ಮಗನಾಗಿ ಹುಟ್ಟಿದ. ಅವನ್ ಯಾರು ಅಂತ ತಿಳಿಸ್ತಾ ಇದ್ದಾರೆ. ಸಪಾಂಚಜನ್ಯಾಂಶ ಯುತೋ ಮರುತ್ಸು ತಥಾಂಶಯುಕ್ತಃ ಪ್ರವಹಸ್ಯ ವೀರಃ. ನಾಮಾಸ್ಯ ಚಾಭೂತ್ ಕೃತವರ್ಮೇತ್ಯಥಾನ್ಯೇ ಯೇ ಯಾದವಾಸ್ತೆಪಿ ಸುರಾಸ್ಸ ಗೋಪಾಃ. ಪದಚ್ಛೇದ. ಸಹ ಪಾಂಚಜನ್ಯಾಂಶಯುತಃ ಮರುತ್ಸು ತಥಾ ಅಂಶಯುಕ್ತಃ ಪ್ರವಹಸ್ಯ ವೀರಃ. ನಾಮ ಅಸ್ಯ ಚ ಅಭೂತ್ ಕೃತವರ್ಮ ಇತಿ. ತಥಾ ಅನ್ಯೇ ಯೇ ಯಾದವಾಃ ತೇ ಅಪಿ ಸುರಾಃ ಸಗೋಪಾಃ. ಅವನು ಅಂತ ಹೇಳಿದ್ರೆ ಹೃದಿಕನ ಮಗ, ಏನು ಶುಕ್ಲ ಪಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ ಮಗನಾಗಿ ಹುಟ್ಟಿದ್ನಲ್ಲ ಹೃದಿಕನಿಗೆ, ಅವನು ಪಾಂಚಜನ್ಯಾಂಶಯುತಃ, ಅವನಲ್ಲಿ ಪಾಂಚಜನ್ಯ ಶಂಖದ ಆವೇಶ ಇತ್ತು. ಸಾತ್ಯಕೆಯಲ್ಲಿ ಯುಧಾನದಲ್ಲಿ ಚಕ್ರದ ಅಂಶ ಇತ್ತು, ಇವನಲ್ಲಿ ಶಂಖದ ಅಂಶ ಇತ್ತು. ಅದೇ ರೀತಿಯಾಗಿ ಮರುತ್ಸು ಪ್ರವಹಸ್ಯ ಅಂಶಯುಕ್ತ, ಮರುದೇವತೆಗಳಲ್ಲಿ ಇನ್ನೊಬ್ಬ ಪ್ರವಹ ಅಂತ ಇದ್ದ. ಆ ಪ್ರವಹನ ಒಂದು ವಿಶೇಷವಾದಂತಹ ಅಂಶ ಇವನಲ್ಲಿ ಇತ್ತು, ಹೃದಿಕನ ಮಗನಲ್ಲಿ. ಅವನು ಮಹಾಪರಾಕ್ರಮಿಯಾಗಿ ನಾಮ ಕೃತವರ್ಮ, ಹೆಸರು ಅವರದ್ದು ಕೃತವರ್ಮ ಅಂತ ಪ್ರಖ್ಯಾತನಾಗಿದ್ದ. ಈ ರೀತಿಯಾಗಿ ಒಳ್ಳೆ ಪರಾಕ್ರಮಿಗಳಾದಂತಹ ಸಾತ್ಯಕಿ ಮತ್ತು ಕೃತವರ್ಮರ ಹುಟ್ಟಿನ ಬಗ್ಗೆ ಹೇಳಿದರು. ಹೀಗೆ ಇವರಿಬ್ಬರು ಕೂಡ, ಒಬ್ಬ ಸಾತ್ಯಕಿ ಕೃಷ್ಣ ಪಕ್ಷಕ್ಕೆ ಅಭಿಮಾನಿ ದೇವತೆ, ಕೃತವರ್ಮ ಶುಕ್ಲ ಪಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ. ಅದೇ ರೀತಿಯಾಗಿ ಸಾತ್ಯಕಿಯಲ್ಲಿ ಸಂವಹನ ಎನ್ನುವಂತಹ ಮರುದೇವತೆಯ ಅಂಶ, ಇವನಲ್ಲಿ ಪ್ರವಹನ ಎನ್ನುವಂತಹ ಮರುದೇವತೆಯ ಅಂಶ. ಸಾತ್ಯಕಿಯಲ್ಲಿ ಚಕ್ರದ ಅಂಶಗಳಿದ್ದು, ಕೃತವರ್ಮನಲ್ಲಿ ಶಂಖದ ಅಂಶಗಳಿದ್ದು. ಈ ರೀತಿಯಾಗಿ ಇಬ್ಬರು ಕೂಡ ಮಹಾಪರಾಕ್ರಮಶಾಲಿ ಆಗಿದ್ದರು ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಒಂದು ಯಾದವರ ಒಂದು ಹಂತದ ಒಂದು ಕಥೆಯನ್ನ ಮುಗಿಸ್ತಾರೆ. ಇಷ್ಟೇ ಹೇಳ್ತಾರೆ, ಯೇ ಯಾದವಾಹ ತೇಪಿ ಸುರಾಹ ಸಗೋಪಾಹ ಅಂತ. ಹೀಗೆ ಯಾರ್ಯಾರು
ಯಾದವರು ಅಂತ ಇದ್ರೋ, ಗೋಪಾಲಕರು ಅಂತಿದ್ರೋ ಅವರೆಲ್ಲರೂ ಕೂಡ ದೇವಾಂಶ ಸಂಭೂತಾಹ, ದೇವತೆಗಳ ಅಂಶ ಸಂಭೂತರಾಗಿದ್ದರು ಅಂತ. ಹಾಗಾಗಿ ಸುಮ್ಮನೆ ಪ್ರಸಿದ್ಧರಾದಂತಹ ಈ ಯಾವ ವಸುದೇವ, ನಂದಗೋಪ, ಬಲರಾಮ, ಸಾತ್ಯಕಿ, ಕೃತವರ್ಮ ಇಂಥವ್ರು ಮಾತ್ರ ಅಲ್ಲ, ಆ ಕೃಷ್ಣನ ಒಂದು ಸಮೂಹದಲ್ಲಿ ಯಾರ್ಯಾರು ಗೋಪಾಲಕರಾಗಿ ಯಾದವರಾಗಿಲ್ಲ ಹುಟ್ಟಿದ್ರಲ್ಲ ಅವರೆಲ್ಲರಲ್ಲೂ ಕೂಡ ಒಂದೊಂದು ದೇವತೆಯ ವಿಶೇಷ ಅಂಶ ಇತ್ತು. ಹೀಗೆ ಅವರೆಲ್ಲರೂ ಕೂಡ ಆ ದೇವತೆಗಳ ಅಂಶದಿಂದಾಗಿ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇದ್ರು ಅಂತ. ಮುಂದೆ ಏ ಪಾಂಡವಾನಾಂ ಅಭವನ್ ಸಹಾಯಾಹ ದೇವಾಶ್ಚ ದೇವಾನುಚರಾಹ ಸಮಸ್ತಾಹ ಅನ್ನೇತು ಸರ್ವೇತು ಅಸುರಾಹಿ ಮಧ್ಯಮಾಹ ಯೇ ಮಾನುಷಾಸ್ತೆ ಚಲಬುದ್ಧಿವೃತ್ತಯಃ. ಪದಚ್ಛೇದ ಯೇ ಪಾಂಡವಾನಾಂ ಅಭವನ್ ಸಹಾಯಾಹ ದೇವಾಹ ಚ ದೇವಾನುಚರಾಹ ಸಮಸ್ತಾಹ ಅನ್ನೇ ಅಪಿ ಸರ್ವೇ ತು ಅಸುರಾಹ ಹಿ ಮಧ್ಯಮಾಹ ಯೇ ಮಾನುಷಾಹ ತೇ ಚಲಬುದ್ಧಿವೃತ್ತಯಃ ಅಂತ ಹೇಳಿ ಒಟ್ಟು ಇಲ್ಲಿ ತನಕ ಅನೇಕ ಜನ ದೇವತೆಗಳ ಅವತಾರ, ಅನೇಕ ಜನ ಅಸುರರ ಅವತಾರ, ಅನೇಕ ಜನ ದೇವತೆಗಳ ಅಂಶದಿಂದ ಕೂಡಿದಂಥವರ ಹುಟ್ಟಿನ ಬಗ್ಗೆ ಎಲ್ಲ ಹೇಳಿದ್ರು. ಇಷ್ಟೆಲ್ಲ ಹೇಳಿ ಒಂದು ಪ್ರಧಾನವಾದ ನಿರ್ಣಯವನ್ನು ಆಚಾರ್ಯ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಯಾರ್ಯಾರು ಮಹಾಭಾರತದಲ್ಲಿ ಪಾಲ್ಗೊಂಡಿದ್ರು ಎಲ್ಲರದ್ದು ಹೇಳಿಕ್ ಸಾಧ್ಯ ಇಲ್ಲ ಒಂದು ಗ್ರಂಥದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಏ ಪಾಂಡವಾನಾಂ ಅಭವನ್ ಸಹಾಯ, ಪಾಂಡವರಿಗೆ ಯಾರ್ಯಾರು ಸಹಾಯಕರಾಗಿದ್ದರು, ಸಹಾಯ ಅಭವನ್ ಸಹಾಯಕರಾಗಿದ್ದರು ಅವರೆಲ್ಲರೂ ಕೂಡ ದೇವಾಹ ದೇವತೆಗಳು, ಒಂದು ನಿರ್ಣಯ. ಚ ದೇವ ಅನುಚರಾಹ, ಎಲ್ಲರೂ ದೇವತೆಗಳೇ ಅಲ್ಲ, ಕೆಲವರು ದೇವ ಅನುಚರರು. ದೇವ ಅನುಚರರು ಅಂತ ಹೇಳಿ ಗಂಧರ್ವ ಮುಂತಾದಂಥವರು, ಒಂದಾ ದೇವತೆಗಳು ಒಂದಾ ಗಂಧರ್ವಾದಿಗಳು, ಒಟ್ಟಿನಲ್ಲಿ ಪರಮ ಸಾತ್ವಿಕರು. ಪಾಂಡವರಿಗೆ ಯಾರ್ಯಾರು ಸಹಾಯಕರಾಗಿದ್ದರೋ, ಅವರಿಗೆ ಯಾರ್ಯಾರು ಸಪೋರ್ಟಿವ್ ಆಗಿದ್ದರೋ ಅವರೆಲ್ಲರೂ ಕೂಡ ದೇವತೆಗಳು ಮತ್ತು ದೇವತೆಗಳ ಅನುಚರರಾದಂತಹ ಗಂಧರ್ವಾದಿಗಳೆಲ್ಲರೂ ಕೂಡ ಆಗಿರ್ತಾರೆ, ಪರಮ ಸಾತ್ವಿಕರಾಗಿರ್ತಾರೆ. ಅನ್ನೇಪಿ ಸರ್ವೇತು ಅಸುರಾಹಿ ಮಧ್ಯಮ, ಅನ್ನೇ ಯಾರ್ಯಾರು ಸಹಾಯ ಮಾಡ್ಲಿಲ್ವೋ ಅರ್ಥಾತ್ ಯಾರ್ಯಾರು ವಿರೋಧಿಗಳಾಗಿದ್ದರು, ಸಹಾಯ ಮಾಡ್ಲಿಲ್ಲ ಅಂದ ತಕ್ಷಣ ವಿರೋಧಿಗಳಾಗ್ಬೇಕು ಅಂತ ನಿಯಮ ಇಲ್ಲ, ಯಾರ್ಯಾರು ವಿರೋಧಿಗಳಾಗಿದ್ರಲ್ಲ ಅವರೆಲ್ಲರೂ ಕೂಡ ಅಸುರಾಹ, ಅವರೆಲ್ಲರೂ ಕೂಡ ಅಸುರರು. ಇನ್ನು ಮಧ್ಯಮರು ಅಂತ ಇರ್ತಾರೆ, ಈ ಕಡೆ ಸಹಾಯನೂ ಮಾಡಲ್ಲ ಈ ಕಡೆ ವಿರೋಧನೂ ಮಾಡಲ್ಲ, ತಟಸ್ಥವಾಗಿ ತಮ್ಮ ಪಾಡಿಗೆ ತಾವಿರ್ತಾರೆ ಏನಾದ್ರೂ ಆಗ್ಲಿ ಅಂತ. ಆ ರೀತಿಯಾಗಿ ಯಾರು ಮಧ್ಯಸ್ಥರಾಗಿ ಉಳಿದಿದ್ರಲ್ಲ ಅವರೆಲ್ಲರೂ ಕೂಡ ಆ ಮಧ್ಯಮಾಹ ಚಲಬುದ್ಧಿ ವೃತ್ತಯ, ಚಂಚಲ ಮನಸ್ಸಿನವರು. ಆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ದುರ್ಯೋಧನ ಪಕ್ಷಕ್ಕೆ ಹೋಗ್ಬೇಕು ಅಂತ ಅಲ್ಲೂ ಮನಸ್ಸಿಲ್ಲ ಹೋಗ್ಲಿಕ್ಕೆ, ಇಲ್ಲ ಪಾಂಡವರ ಪಕ್ಷಕ್ಕೆ ಹೋಗೋಣ ಅಂತ ಹೇಳಿದ್ರೆ ಅದಕ್ಕೂ ಮನಸ್ಸಿಲ್ಲ. ಹೀಗೆ ಚಂಚಲ ಮನಸ್ಥಿತಿಯ ಅವರೆಲ್ಲರೂ ಕೂಡ ರಾಜಸರು, ಮನುಷ್ಯರು ಅಂತ. ಅಂದ್ರೆ ಪಾಂಡವರಿಗೆ ಸಹಾಯಕರಾಗಿ ಸಪೋರ್ಟಿವ್ ಆಗಿದ್ದವರೆಲ್ಲರೂ ಕೂಡ ಸಾತ್ವಿಕರು, ದೇವಾನು ದೇವತೆಗಳು ಮತ್ತು ಗಂಧರ್ವಾದಿಗಳು.
ವಿರೋಧ ಮಾಡಿದವರೆಲ್ಲರೂ ಕೂಡ ತಾಮಸರು, ರಾಕ್ಷಸರು. ಮಧ್ಯದಲ್ಲಿದ್ದಂಥವರು ರಾಜಸರು, ಮನುಷ್ಯರು ಅಂತ ಆ ರೀತಿಯಾಗಿ ವಿಭಾಗವನ್ನು ಮಾಡ್ತಾ ಇದ್ದಾರೆ. ಕೊನೆಯ ಶ್ಲೋಕ. ಲಿಂಗಂ ಸುರಾಣಾಂ ಹಿ ಪರೈವ ಭಕ್ತಿ ವಿಷ್ಣು ತದನ್ನೇಷು ಚ ತತ್ ಪ್ರತೀಪತ. ಅತೋತ್ರ ಯೇ ಹರಿಭಕ್ತಿ ತತ್ಪರಾಹ ತೇ ಸುರಾಹ ತದ್ಭರಿತಾಃ ವಿಶೇಷತಃ. इति श्रीमदानंदतीर्थ भगवत्पादाचार्य विरचिते श्रीमन्महाभारत तात्पर्य निर्णये भगवदवतार प्रतिज्ञा नाम एकादशः अध्यायः. पदच्छेद. लिंगं सुराणां हि परा एव भक्तिः विष्णौ तदन्येषु च तत्प्रतीपत. अतः अत्र ये ये ಹರಿಭಕ್ತಿ ತತ್ಪರಾಹ. ಇದಕ್ಕೆ ಇನ್ನೊಂದು ರೀತಿ ಕೂಡ ಪದಚ್ಛೇದ ಮಾಡ್ತಾರೆ. ಅಹರಿಭಕ್ತ ತತ್ಪರಾಹ ತೇ ತೇ ಸುರಾಹ ಅಂತ ಒಂದು ಪದಚ್ಛೇದ. ಅಸುರಾಹ ತದ್ಭರಿತಾಹ ವಿಶೇಷತಃ. ದೇವತೆಗಳ ಲಕ್ಷಣ ಏನು, ವಿರೋಧಿಗಳಾದಂಥ ಲಕ್ಷಣ ಏನು ಅಂತ ಹೇಳ್ತಾ ಇದ್ದಾರೆ. ಸುರಾಣಾಂ ಲಿಂಗಂ, ದೇವತೆಗಳ ಲಕ್ಷಣ ಏನು ಅಂತ ಹೇಳಿದ್ರೆ ವಿಷ್ಣು ಪರೈವ ಭಕ್ತಿ, ಪರಮಾತ್ಮನಲ್ಲಿ ಪರಾಭಕ್ತಿ ಅಂದ್ರೆ ಶ್ರೇಷ್ಠವಾದಂತ ಭಕ್ತಿಯನ್ನು ಮಾಡೋದೇನೆ ದೇವತೆಗಳ ಲಕ್ಷಣ. ತದನ್ಯೇಷು ಚ ತತ್ ಪ್ರತೀಪತ, ಅಸುರರೆಲ್ಲರೂ ಕೂಡ ಏನ್ ಮಾಡ್ತಾರೆ, ತತ್ ಪ್ರತೀಪತ, ಪ್ರತೀಪ ಅಂತ ಹೇಳಿ ವಿರೋಧ, ಪರಮಾತ್ಮನಿಗೆ ವಿರೋಧವನ್ನು ಮಾಡ್ತಾರೆ. ದೇವತೆಗಳು ಪರಮಾತ್ಮನಲ್ಲಿ ಅತ್ಯಂತ ಶ್ರೇಷ್ಠವಾದಂತ, ಅರ್ಥಾತ್ ಉಳಿದ ದೇವತೆಗಳಲ್ಲಿ ಮಾಡೋದಕ್ಕಿಂತ ಹೆಚ್ಚಿನ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡ್ತಾರೆ. ಈಗ ಇಂದ್ರ ಇದ್ದ ಅಂತ ಹೇಳಿ ಇಂದ್ರ ರುದ್ರದೇವರಲ್ಲೂ ಭಕ್ತಿ ಮಾಡ್ತಾನೆ, ಬ್ರಹ್ಮದಲ್ಲೂ ಮಾಡ್ತಾನೆ, ವಾಯುದೇವರಲ್ಲೂ ಮಾಡ್ತಾನೆ, ವಾಯುನಲ್ಲೂ ಭಾರತೀಯಲ್ಲೂ ಮಾಡ್ತಾನೆ, ಲಕ್ಷ್ಮಿಯಲ್ಲೂ ಮಾಡ್ತಾನೆ. ಅದೇ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡೋದಿಲ್ಲ ಅವರು. ಇವರೆಲ್ಲರಲ್ಲೂ ಮಾಡೋದಕ್ಕಿಂತ ಹೆಚ್ಚಿನ ಉತ್ತಮವಾದ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡ್ತಾನೆ. ಹಾಗಾಗಿ ಪರಾಭಕ್ತಿ, ಉತ್ತಮವಾದ ಭಕ್ತಿಯನ್ನ ದೇವತೆಗಳು ಪರಮಾತ್ಮನಲ್ಲಿ ಮಾಡ್ತಾರೆ. ಅದೇ ಅವರ ಲಕ್ಷಣ. ಪರಮಾತ್ಮನಲ್ಲಿ ಭಕ್ತಿ ಮಾಡೋದೇ ಪ್ರಧಾನವಾದಂತಹ ಭಗವದ್ಭಕ್ತರ ದೇವತೆಗಳ ಲಕ್ಷಣ. ಪರಮಾತ್ಮನಿಗೆ ವಿರೋಧ ಮಾಡುವುದೇನೆ ಅಸುರರ ಲಕ್ಷಣ. ಹಾಗಾಗಿ ಇಲ್ಲಿ ಅಂದ್ರೆ ಕೌರವ ಮತ್ತು ಪಾಂಡವರ ಒಂದು ಪಾಳಯದಲ್ಲಿ ಯೇ ಹರಿಭಕ್ತಿ ತತ್ಪರಾಹ, ಯಾರ್ಯಾರಲ್ಲಿ ಪರಮಾತ್ಮನಲ್ಲಿ ವಿಶಿಷ್ಟವಾದ ಭಕ್ತಿ ಇತ್ತು, ಯಾರ್ಯಾರು ಪರಮಾತ್ಮನನ್ನ ಭಕ್ತಿಯಿಂದ ಸೇವಿಸ್ತಾ ಇದ್ರು, ಅವರೆಲ್ಲರೂ ಕೂಡ ಏನಂತ ಕರ್ಸ್ಕೊಳ್ತಾರೆ, ದೇವತೆಗಳು ಅಂತ ಕರ್ಸ್ಕೊಳ್ತಾರೆ. ತೇ ಸುರಾಹ ತದ್ಭರಿತಾಹ ವಿಶೇಷತಃ ಅಂತ. ಇದಕ್ಕೆ ಇನ್ನೊಂದು ರೀತಿ ಪದಚ್ಛೇದ ಮಾಡ್ತಾರೆ. ಅಹರಿಭಕ್ತ ತತ್ಪರಾಹ ಅಂತ ಅಂದ್ರೆ ಪರಮಾತ್ಮನನ್ನು ದ್ವೇಷ ಮಾಡುವಂತವ್ರು, ಪರಮಾತ್ಮನ ಭಕ್ತಿ ಯಾರಲ್ಲಿ ಇರ್ಲಿಲ್ಲವಲ್ಲ ಅವರೆಲ್ಲರೂ ಕೂಡ ತೇ ಸುರಾಹ ಅಲ್ಲ ಅಸುರಾಹ, ಅವರೆಲ್ಲರೂ ಕೂಡ ಅಸುರರು ಅಂತ. ಒಟ್ಟಿನಲ್ಲಿ ಪರಮಾತ್ಮನಲ್ಲಿ ಶ್ರೇಷ್ಠವಾದಂತಹ ಭಕ್ತಿಯನ್ನು ಮಾಡುವಂತವರೆಲ್ಲರೂ ಕೂಡ ದೇವತೆಗಳು ಅಂತ ಕರ್ಸ್ಕೊಳ್ತಾರೆ. ಪರಮಾತ್ಮನಲ್ಲಿ ದ್ವೇಷವನ್ನು ಮಾಡುವಂತವರೆಲ್ಲರೂ ಕೂಡ ದೈತ್ಯರು ಅಂತ ಕರ್ಸ್ಕೊಳ್ತಾರೆ. ಇದು ಒಂದು ಕಾಮನ್ ಆದಂತಹ ಒಂದು ವಿಭಾಗ. ಕೌರವ ಪಾಂಡವರ ಸೈನ್ಯದಲ್ಲಿ ಎಲ್ಲ ಈ ಕಡೆ ಕೌರವರ ಪಾಳಯದಲ್ಲಿ ಇವರೆಲ್ಲ ಇದ್ರು. ಭೀಷ್ಮ ಇದ್ದ, ದ್ರೋಣ ಇದ್ದ, ಸಾತ್ಯಕಿ, ಕೃತವರ್ಮ ಇವರೆಲ್ಲರೂ ಕೂಡ ಇದ್ರು.
ಇವರೇನು ದೈತ್ಯರಲ್ಲ. ಬಹಿರಂಗವಾಗಿ ದುರ್ಯೋಧನ ಅನ್ನ ಉಂಡ ಕಾರಣ ಯುದ್ಧ ಮಾಡ್ತಾ ಇದ್ರು ಕೂಡ ಈ ಭೀಷ್ಮ ದ್ರೋಣಾದಿಗಳಿಗೆ ಮನಸ್ಸಲ್ಲಿ ಏನಿತ್ತು, ಪಾಂಡವರೇ ಗೆಲ್ಲಬೇಕು ಅಂತ ಇತ್ತು. ಪಾಂಡವರ ಹಿತೈಷಿಗಳೇ ಆಗಿದ್ದರು. ಅಷ್ಟು ಮಾತ್ರ ಅಲ್ಲ, ಪ್ರಧಾನವಾಗಿ ಪರಮಾತ್ಮನ ಭಕ್ತಿಯನ್ನ ಮಾಡ್ತಾ ಇದ್ರು. ದುರ್ಯೋಧನ ದುಶ್ಯಾಸನಾದಿಗಳು ಪಾಂಡವರ ವಿರುದ್ಧ ಯುದ್ಧ ಮಾಡಿದ್ದಕ್ಕೂ, ಭೀಷ್ಮ ದ್ರೋಣಾದಿಗಳು ಪಾಂಡವರ ವಿರುದ್ಧ ಯುದ್ಧ ಮಾಡಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವರ ಮನಸ್ಸಿನಲ್ಲಿ ದ್ವೇಷ ಇತ್ತು, ಇವರ ಮನಸ್ಸಿನಲ್ಲಿ ದ್ವೇಷ ಇರಲಿಲ್ಲ. ಅದಕ್ಕಿಂತ ವಿಶೇಷವಾಗಿ ಪರಮಾತ್ಮನಲ್ಲಿ ಶುದ್ಧವಾದ ಭಕ್ತಿ ಎಂಬುದು ಈ ಜ್ಞಾನಿಗಳಿಗೆ ಇತ್ತು, ಅವರಿಗೆ ಇರಲಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ದೈತ್ಯರು, ಇವರೆಲ್ಲರೂ ಕೂಡ ದೇವತೆಗಳು ಎಂಬುದಾಗಿ ಆಚಾರ್ಯರು ಒಂದು ಪ್ರಧಾನವಾದಂತಹ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭಗವದ್ ಅವತಾರ ಪ್ರತಿಜ್ಞಾ, ಪರಮಾತ್ಮ ಬ್ರಹ್ಮ ನೀನು ಹೇಳಿದಂತೆ ನಾನು ಅವತಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಈ ರೀತಿಯಾಗಿ 11ನೇ ಅಧ್ಯಾಯ ಎಂಬುದು ಮುಗಿಯುತ್ತೆ. ಸುಮಾರು 237 ಶ್ಲೋಕ ಇದ್ದಂತಹ ಅತ್ಯಂತ ದೊಡ್ಡ ಅಧ್ಯಾಯ. ಬಹುಶಃ ಮಹಾಭಾರತವನ್ನು ನೋಡ್ಲಿಕ್ಕೆ, ಮುಂದೆ ಅಧ್ಯಯನ ಮಾಡ್ಲಿಕ್ಕೆ ತುಂಬಾ ಉಪಯುಕ್ತವಾಗುವಂತಹ ಒಂದು ಅಧ್ಯಾಯ. ಯಾಕಂತ ಹೇಳಿದ್ರೆ ಯಾರ್ಯಾರು ಯಾರ ಅಂಶ, ಅವರ ಸ್ವಭಾವವೇನು ಅಂತ ತಿಳಿದುಕೊಂಡಾಗ ಅವರ ಪಾತ್ರವನ್ನು ನೋಡ್ಬೇಕಾದ್ರೆ ನಮ್ಗೆ ಇನ್ನಷ್ಟು ಅದು ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಆಚಾರ್ಯರು ಇಷ್ಟು ದೀರ್ಘವಾಗಿ ಒಂದು ಅಂಶಾವತಾರ ನಿರ್ಣಯ ಏನು ಅಂತ ಅದರ ಒಂದು ವಿಭಾಗವನ್ನು ತಿಳಿಸಿದ್ದಾರೆ. ಯಾರು ಯಾರ ಅಂಶ, ಯಾರು ಯಾರ ಅವತಾರ, ಯಾರ್ಯಾರಲ್ಲಿ ಮತ್ತೆ ಯಾರ್ಯಾರ ಸನ್ನಿಧಾನ ಇತ್ತು ಎಲ್ಲವನ್ನು ಕೂಡ ತಿಳಿಸಿದ್ದಾರೆ. ಇಷ್ಟು 237 ಶ್ಲೋಕಗಳಲ್ಲಿ ಬಂದಂತಹ ವಿಚಾರವನ್ನ ರಾಯರು ನಮಗೆ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಅದು ಪುರಾಣಿಕರ ಪುಸ್ತಕದಲ್ಲಿ ಮಹಾಭಾರತ ತಾತ್ಪರ್ಯೆಯ ಭಾವ ಸಂಗ್ರಹ ಅಂತಿದೆ, ಅದನ್ನೊಂದು ನೋಡಿಬಿಡೋಣ. ಪ್ರಾರಂಭದಲ್ಲಿ ಇರುತ್ತೆ, ಪುರಾಣಿಕರ ಪುಸ್ತಕದಲ್ಲಿ 11ನೇ ಅಧ್ಯಾಯಕ್ಕಿಂತ ಮುಂಚೆ ಇರುತ್ತೆ. ಅದನ್ನ ಪುಸ್ತಕ ಇದ್ದವರು ತೆಗೆದುಕೊಳ್ಳಿ. ನಾನು ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಭೂಪಾಹ ಯತ್ರ ಪುರೂರವಃ ಪ್ರಭೃತಯಃ ಜಾತಾಃ ವಿಧೋರನ್ವಯೇ ಯದ್ವಾದ್ಯಾಃ ಭರತಾದಯಃ ಕುರುಮುಖಾಃ ಭೀಷ್ಮಾಂಬಿಕೇಯಾದಯಃ ಭೂಭಾರಕ್ಷಯ ಕಾಂಕ್ಷಿಭಿಃ ಸುರವರೈಃ ಅಭ್ಯರ್ಥಿತ ಶ್ರೀಪತಿಃ ತತ್ರ ಆವಿರ್ಭವಿತುಂ ಸಮಂ ಸುರವರೈಃ ಇಚ್ಛನ್ ಹರಿಃ ಪಾತು ಮಾಂ. ವಿಧೋಹೋ ಅನ್ವಯೇ, ವಿಧು ಅಂತ ಹೇಳಿ ಚಂದ್ರ, ಚಂದ್ರ ವಂಶದಲ್ಲಿ ಯಾರ್ಯಾರು ಬಂದ್ರು? ಪುರೂರವ ಪ್ರಭೃತಯ, ಪುರೂರವ, ಆಯು, ನಹುಷ ಅಂತೆಲ್ಲ ಅವನ ಮಕ್ಕಳೆಲ್ಲರೂ ಕೂಡ ಬಂದ್ರು. ಅದೇ ವಂಶದಲ್ಲಿ ಮುಂದೆ ಯದು ಪ್ರಭೃತಯ, ದೇವಯಾನಿಯ ಮಗನಾಗಿ ಯದು, ತುರ್ವಸು ಅಂತೆಲ್ಲ ಅನೇಕ ರಾಜರೆಲ್ಲರೂ ಕೂಡ ಆ ಚಂದ್ರವಂಶದಲ್ಲಿ ಹುಟ್ಟಿ ಬಂದರು. ಅದಾದ ಮೇಲೆ ಯದ್ವಾದ್ಯ ಭರತಾದಯ, ಭರತ ಮುಂತಾದಂತಹ ಮಹಾ ಪರಾಕ್ರಮಿಗಳು, ಕುರು ಮುಂತಾದಂತಹ ಅನೇಕ ರಾಜ ಮಹಾರಾಜರೆಲ್ಲರೂ ಕೂಡ ಅದೇ ವಂಶದಲ್ಲಿ ಬಂದರು.
ಮತ್ತೆ ಭೀಷ್ಮಾಂಬಿಕೆಯಾದಯ, ಭೀಷ್ಮ ಬಂದ, ಅಂಬಿಕೆಯ ಅಂದ್ರೆ ಅಂಬಿಕೆಯ ಮಗನಾದಂತಹ ಧೃತರಾಷ್ಟ್ರ ಬಂದ. ಹೀಗೆ ಅನೇಕ ಜನ ರಾಜ ಮಹಾರಾಜರು, ಕುಂತಿ, ಮಾದ್ರಿ, ಶಲ್ಯ, ಭಗದತ್ತ ಮುಂತಾದ ಅನೇಕ ಮಹಾರಾಜರೆಲ್ಲರೂ ಕೂಡ ಹುಟ್ಟುತ್ತಾ ಇದ್ದಾರೆ. ಇಷ್ಟೆಲ್ಲ ತಿಳಿಸಿದ ಮೇಲೆ ಭೂಮಿಯ ಮೇಲೆ ಈ ಕಂಸ, ಜರಾಸಂಧ ಮುಂತಾದಂತಹ ಅಸುರರ ಸಂಖ್ಯೆ ಜಾಸ್ತಿ ಆದಾಗ ದೇವಾನುದೇವತೆಗಳು ಮತ್ತು ಎಲ್ಲ ಮತ್ತು ಭೂದೇವಿ ಸೇರಿಕೊಂಡು ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತತ್ರ ಆವಿರ್ಭವಿತು, ಅದೇ ವಂಶದಲ್ಲಿ ಮುಂದೆ ತಾನು ಅವತಾರ ಮಾಡಬೇಕು ಅಂತ ತಾನು ಇಚ್ಛೆಯನ್ನ ಪಟ್ಟ. ಅಂತಹ ಪರಮಾತ್ಮ ನಮ್ಮನ್ನ ಪಾತು, ಕಾಪಾಡಲಿ ಅಂತ ರಾಯರು ಆ ಒಂದು 11ನೇ ಅಧ್ಯಾಯದ ಸಂಗ್ರಹವನ್ನು ಮಾಡಿಕೊಡ್ತಾ ಇದ್ದಾರೆ. ಹೀಗೆ 11ನೇ ಅಧ್ಯಾಯದ ಸುಮಾರು ಒಂದು 30 ದಿವಸ ಪಾಠ ಆಗಿರ್ಬೋದು ಈ ಒಂದು ಅಧ್ಯಾಯದ ಚಿಂತನೆಯನ್ನ ಆ ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆಯಿಂದ ಮತ್ತೆ ಆ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ತಿಳಿಸುವಂತಹ